ನಾನಂತೂ ನಿನ್ನ ಪೂರ್ತಿ ಅರ್ಥ ಮಾಡ್ಕೊಬಿಟ್ಟಿವ್ನಿ, ಆ ಇಂದ ಆವರೆಗೂ. ಅದು ಹಾಗಲ್ಲ ರುದ್ರ ಅವ್ರೆ, ಅರ್ಥ ಮಾಡ್ಕೊಳ್ಳೋದು ಅಂತ. ನೀ ಏನೋ ಹೇಳ್ಬಿಟ್ಟು ನನ್ನ ತಲೆ ಕೆಡಿಸ್ಬಿಡ ಕಣಮ್ಮಿ. ನನ್ನ ತಲೆ ಒಳಿಕೆ ಏನು ಹೋಗಕ್ಕಿಲ್ಲ. ನನಗೇನು ಬೇಕು ಅದನ್ನ ನಾನು ಹಿಂಗೆ ಕೇಳೋನು. ನಾನು ನಿನ್ನ ಕೂಡ ಹಿಂಗೆ ಪಿರುತಿ ಮಾಡ್ಕೊಂಡಿರ್ಬೇಕು ಆಟೆಯ. ನನ್ನಿಂದ ನೀನು ದೂರ ಆಗಬೇಕು ಅಂತಿದ್ರೆ ಸುಮ್ಕೆ ನಾನು ಎಲ್ರಿಗೂ ಕೆಟ್ಟವನಾಗಬೇಕಾಯ್ತದೆ. ಆಮೇಲೆ ಅದೆಲ್ಲ ಬೇಕಾ ನಿಂಗೆ? ಹೇಳು, ನಾವು ಹಸಿ ಸರಿ ಇಲ್ಲ ಅಂತ ನಿಂಗೆ ಗೊತ್ತಾನೆ. ರೀ, ಮಾತ್ರೆಯಿಂದ ವಾಸಿ ಆಗಲ್ಲ ರೀ. ದೇಹದ ನೋವು ಸರಿ ಹೋಗಬೇಕು ಅಂದರೆ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಕನ್ನಡ ಪ್ರೊಫೆಸರ್ ನೀವು, ಮನಸ್ಸು ಗಟ್ಟಿ ಅಂದ್ರೆ ಏನು ಅಂತ ಗೊತ್ತಲ್ವಾ? ಇವತ್ತು ನೀವು ಯಾವ ಪಾಠ ಹೇಳ್ತಾ ಇದ್ದೀರಾ ಮೀರವ್ರೆ? ಈ ಮೆಡಿಸಿನ್ಸ್ ಏನೇ ಇದ್ರೂ ನಿಮ್ಮ ದೇಹದ ನೋವನ್ನ ದೂರ ಮಾಡುತ್ತೆ ರೀ. ನಿಮ್ಮ ಮನಸ್ಸಿನ ನೋವನ್ನ ನೀವೇ ಹೋಗ್ಲಾಡ್ಸ್ಕೋಬೇಕು. ಅದಕ್ಕೆ ನೀವು ಸ್ಟ್ರಾಂಗ್ ಆಗಬೇಕು. ನಿಮ್ಮ ಫೇವ್ರೆಟ್ ಬುಕ್ಸ್ ಓದಿ, ಹಾಡು ಕೇಳಿ. ಇಷ್ಟೆಲ್ಲ ಮಾಡಿದ್ರೆ ನನ್ನ ದೇಹ ಸರಿ ಹೋಗ್ಬೋದು, ಆದರೆ ಮನಸ್ಸಿನ ಪರಿಸ್ಥಿತಿ ಸರಿ ಹೋಗುತ್ತಾ ಮೀರವ್ರೆ? ನಮಗೇನಾಗಿದೆ? ನೀವೊಬ್ರು ಸರಿ ಹೋದ್ರೆ ಎಲ್ಲಾನು ಸುಧಾರಿಸ್ದಂಗೆ ಲೆಕ್ಕ. ನನಗೆಲ್ಲ ಗೊತ್ತಾಗುತ್ತೆ. ನಮ್ಮನೆ ಹಣಕಾಸಿನ ಸ್ಥಿತಿ ಏನು ಅಂತ ನನಗೆ ಗೊತ್ತಾಗಲ್ವ? ಆದಿ ಆಸ್ಪತ್ರೆ ಖರ್ಚು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ವಿ. ಮೇಲಾಗಿ ಮದುವೆ ಖರ್ಚು ಬಂತು. ಈಗ ನನ್ನ ಆರೋಗ್ಯದ ಖರ್ಚು, ಮನೆ ಖರ್ಚು, ಇದಕ್ಕೆಲ್ಲ ನಮ್ಮ ಹತ್ರ ಇದ್ದಿದ್ದಕ್ಕಿಂತ ಜಾಸ್ತಿ ಖರ್ಚಾಗ್ತಿದೆ ಅಂತ ನನಗೆ ಗೊತ್ತು. ಅದೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ನೀವು ಸುಮ್ಮನೆ ತಲೆ ಕೆಡಿಸ್ಕೊತಾ ಇದ್ದೀರಾ. ಈ ಟೈಮಲ್ಲಿ ಹೀಗೆಲ್ಲ ನೀವು ಯೋಚನೆ ಮಾಡಬಾರ್ದು. ಸುಮ್ಮನೆ ಆರಾಮವಾಗಿರಿ ನೀವು. ಒಂದು ವೇಳೆ ನಾನು ಹುಷಾರಾದ್ರೂ ನಮ್ಮ ಮನೆ ಹುಷಾರಾಗುತ್ತೋ ಇಲ್ವೋ ಅನ್ನೋ ಭಯ ಶುರುವಾಗಿದೆ. ನಮಗೆ ನಾವೆಷ್ಟೇ ಧೈರ್ಯ ಹೇಳ್ಕೊಂಡ್ರೂ ನಮ್ಮ ಹತ್ರ ಬಿಡಿಗಾಸು ಇಲ್ಲ. ಅದೇ ಸತ್ಯ ಮೀರಾ ಅವರೇ. ರೀ, ಹೌದು ಮೀರಾ ಅವರೇ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಮ್ಮ ಹತ್ರ ಫಿಕ್ಸ್ ಡೆಪಾಸಿಟ್ ಇತ್ತಲ್ಲ, ಅದನ್ನ ಬಿಡಿಸ್ಕೊಂಬಿಡೋಣ ಅಂತಿದ್ದೀನಿ. ಫಿಕ್ಸ್ಡ್ ಡೆಪಾಸಿಟ್ ಈಗ್ಲಾ? ರೀ, ಅದನ್ನ ನಾವು ನಮ್ಮ ಕಷ್ಟಕ್ಕೆ ಅಂತ ಇಟ್ಕೊಂಡಿರೋದಲ್ವಾ? ಇದಕ್ಕಿಂತ ಕಷ್ಟ ಬರುತ್ತಾ ಮೀರಾ ಅವರೇ? ನೀವು ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅಂತ ನಾನು ಮೊನ್ನೆ ಕಣ್ಣಾರೆ ನೋಡಿದ್ದೀನಿ. ಆ ಸೋಪ್ನೋಳ ಹತ್ರ ಬರೀ 5 ರೂಪಾಯಿ ಕಡಿಮೆ ಮಾಡಿಸೋದಕ್ಕೆ ಎಷ್ಟು ಒದ್ದಾಡಿದ್ರಿ ನೀವು. ದುಡಿಯೋ ಗಂಡ್ಸಿಬ್ರು ಮನೇಲಿ ಕೂತ್ಕೊಂಡು ನಿಮ್ಮನ್ನ ಕಷ್ಟಕ್ಕೆ ಸಿಕ್ಕಾಕ್ಸಕ್ಕೆ ನನಗೆ ಮನ್ಸು ಬರ್ತಾ ಇಲ್ಲ ಮೀರಾ ಅವರೇ. ಅದಕ್ಕೆ ಬ್ಯಾಂಕಲ್ಲಿರೋ FD-ನ ತೆಗೆದ್ಬಿಡೋಣ. ಬೇಡ ರೀ, ಕಷ್ಟಕ್ಕಿಂತ ಕಷ್ಟ ದೊಡ್ಡದು. ಯಾವುದು ಯಾವಾಗ ದೊಡ್ಡದು ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಅದನ್ನು ತೆಗಿಯೋದು ಬೇಡ. ನೀವು ಯಾವಾಗಲೂ ಹೇಳ್ತಿದ್ರಲ್ಲ ಗೃಹಲಕ್ಷ್ಮಿ ಅಂತ. ನೀವು ಕೊಟ್ಟಿದ್ದ ದುಡ್ಡಲ್ಲಿ ಅಷ್ಟೋ ಇಷ್ಟೋ ಸೇವ್ ಮಾಡಿ ನಾನು ಲಕ್ಷ್ಮಿನ ಕೂಡಿಟ್ಟಿದ್ದೀನಿ. ಅದು ಹೇಗೋ ಆಗತ್ತೆ. ಮಿಡಲ್ ಕ್ಲಾಸ್ ಜನ ರೀ ನಾವು. ಇದನ್ನು ಅನುಸರಿಸ್ಕೊಂಡು ಹೋಗೋದು ನಮ್ಮ ರಕ್ತದಲ್ಲೇ ಇದೆ. ಸ್ವಲ್ಪ ದಿನ ಹೇಗೋ ಬದುಕ್ಬಿಡೋಣ. ನನ್ನ ಹತ್ರ ಇರೋ ದುಡ್ಡಲ್ಲಿ ತರಕಾರಿ ಸಾರಲಿಲ್ಲ ಅಂದ್ರೂ ನೀರು ಸಾರಿಗೇನು ಬರ ಇಲ್ಲ. ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ರೀ, ಪ್ಲೀಸ್.
ಗೊತ್ತು ಕಣೆ, ನೀನು ಒಳಗೆ ಎಷ್ಟು ಹಿಂಸೆ ಪಡ್ತಿದ್ಯಾ ಅಂತ. ಪ್ಲೀಸ್ ಕಣೆ, ಮಾತಾಡೆ. ಈ ಗೌ ಅಕ್ಕನ ಹತ್ರ ನಿನ್ನ ಪ್ರಾಬ್ಲಮ್ ಎಲ್ಲ ಹೇಳಿದ್ರೆ ಸಾಲ್ವ್ ಆಗುತ್ತೆ ಅಂತ ನೀನೇ ತಾನೇ ಹೇಳ್ತಿದ್ದೆ. ಪ್ಲೀಸ್ ಕಣೆ, ಈ ಅಕ್ಕನ ಜೊತೆ ಮಾತಾಡೆ. ನನಗೆ ಯಾವ ಅಕ್ಕನೂ ಇಲ್ಲ. ಪ್ಲೀಸ್ ಇಲ್ಲಿಂದ ಹೊರಟೋಗೆ. ನನ್ನ ಮನ್ಸು ಸರಿ ಇಲ್ಲ, ನಾನು ಒಬ್ಳೇ ಇರಬೇಕು. ನಿನ್ನ ಮನ್ಸು ಸರಿ ಇಲ್ಲ ಅಂತಾನೆ ನಾನು ಕೇಳ್ತಿದ್ದೀನಿ. ನಾನು ಎಲ್ಲ ನೋಡ್ದೆ ಕಣೆ. ರುದ್ರ ಭಾವ ನಿನ್ನ ಹತ್ರ ಬಂದಾಗ ನೀನು ಎಷ್ಟು ಹಿಂಸೆ ಪಡ್ತಿದ್ದೆ ಅಂತ ನಾನು ನೋಡ್ದೆ ಕಣೆ. ಈ ಹನಿಮೂನ್ ಎಲ್ಲ ನಿನಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಮಾತಾಡೆ ಗ್ರೀಷ್ಮ, ಪ್ಲೀಸ್ ನನ್ನ ಹತ್ರ ಮಾತಾಡೆ. ಅಕ್ಕ, ಅದು ಅದು ನನಗೆ ನಾವಿವತ್ತು ಪರಿಚಯನ ಮಾಲಲ್ಲಿ ನೋಡಿದ್ವಿ. ಅಲ್ಲಿ ಪರಿಚಯ ಒಬ್ಬರೇ ಇರಲಿಲ್ಲ, ಅವ್ರ ಜೊತೆ ಒಂದು ಹುಡುಗಿನೂ ಇದ್ಲು. ಆ ಪರಿಚಯ ನಮ್ ಗ್ರೀಷ್ಮನ್ಗೆ ತಕ್ಕ ಹುಡುಗ ಅಲ್ಲ. ಪ್ಲೀಸ್ ಈ ಮದ್ವೆನ ನಿಲ್ಸ್ಬಿಡಿ. ಈ ಮದ್ವೆ ನಡಿಬಾರ್ದು. ಯಾಕೆ ಗ್ರೀಷ್ಮ, ಏನಾಯ್ತು ಅಂತ ಹೇಳೆ ನನ್ನ ಹತ್ರ. ನಿನ್ನ ಹತ್ರ ಏನ್ ಹೇಳೆ? ಏನ್ ಹೇಳ್ಕೋಬೇಕು ಅಂತ? ನನ್ನ ಲೈಫ್ನ ಹಾಳು ಮಾಡ್ಬಿಟ್ಟೆ ಕಣೆ, ಹಾಳು ಮಾಡ್ಬಿಟ್ಟೆ. ನಿನ್ನಿಂದ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನಿನ್ನ ಹತ್ರ ಹೇಳ್ಬಿಟ್ಟು ನಾನು ನಿನ್ನ ಖುಷಿ ಪಡಿಸ್ಲಾ? ಆಗಲ್ಲ ಕಣೆ, ಆಗಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗೆ. ನಿನ್ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ನನ್ ಕಣ್ಣದ ಕಡೆ ಇರ್ಬೇಡ, ಪ್ಲೀಸ್ ಇಲ್ಲಿಂದ ಹೊರಟೋಗೆ.